ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧೋನ್ಮಾದಕ್ಕೆ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಆಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ 1400 ಅಂಕ ಕುಸಿತ ಕಂಡಿದ್ರೆ ನಿಫ್ಟಿ 400 ಪಾಯಿಂಟ್ನಷ್ಟು ಕುಸಿತ ಕಂಡಿದೆ. ಯುದ್ಧದ ಎಫೆಕ್ಟ್ಗೆ ಚಿನ್ನದ ಬೆಲೆ 1% ಮತ್ತೆ ಏರಿಕೆಯಾಗಿದೆ. ಸುಮಾರು 9.7 ಲಕ್ಷ ಕೋಟಿ ಹೂಡಿಕೆದಾರರಿಗೆ ಈ ರಕ್ತಪಾತದಿಂದಾಗಿ ನಷ್ಟ ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 92.19 ರೂಪಾಯಿಗೆ ಸದ್ಯ ಕುಸಿತ ಕಂಡಿದೆ. ಇರಾನ್ ಇಸ್ರೇಲ್ ಯುದ್ಧ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಆ ಯುದ್ಧದಲ್ಲಿ ಗಲ್ಫ್ ರಾಷ್ಟ್ರಗಳು ಕೂಡ ಈಗ ಇನ್ವಾಲ್ವ್ ಆಗಿಬಿಟ್ಟಿದ್ದಾವೆ. ಆ ಯುದ್ಧದ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಾಗ್ತಾ ಇದೆ. ತೈಲ ದರ ಏರಿಕೆಯಾಗ್ತಾ ಇದೆ. ಅದರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಷೇರು ಮಾರುಕಟ್ಟೆಯ ಮೇಲೆ ಜಾಗತಿಕವಾಗಿ ಆಗಿರುವಂತಹ ಎಫೆಕ್ಟ್ ಈ ಯುದ್ಧದಿಂದ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ? ಹೌದು ವಿದೇಶಿ, ಮುಖ್ಯವಾಗಿ ಮೊನ್ನೆ ಕೂಡ ಷೇರು ಮಾರುಕಟ್ಟೆ ಕುಸಿತು. ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಹೂಡಿಕೆದಾರರು ಕಳ್ಕೊಂಡಿದ್ರು. ಇವತ್ತು ಕೂಡ ಷೇರು ಮಾರುಕಟ್ಟೆ ಕುಸಿತವನ್ನ ಮುಂದುವರೆಸಿದೆ. ಜಾಗತಿಕ ಮಟ್ಟದ ಸಂಘರ್ಷ, ಅಮೆರಿಕ ಇರಾನ್ ನಡುವಿನ ಸಂಘರ್ಷ, ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಷೇರುಪೇಟೆ ಇವತ್ತು ಕೂಡ ಕುಸಿದಿದೆ. ಸೆನ್ಸೆಕ್ಸ್ ಇಂದು 1700 ಪಾಯಿಂಟ್ನಷ್ಟು ಕುಸಿದಿದೆ. ಷೇರು ಮಾರುಕಟ್ಟೆ ಕಳೆದ 11 ತಿಂಗಳಲ್ಲೇ ಕನಿಷ್ಠ ಮಟ್ಟವಾದಂತಹ 78,443 ಪಾಯಿಂಟ್ಗೆ ಕುಸಿದಿದೆ. ಇಂದು ಷೇರು ಮಾರುಕಟ್ಟೆ ಶೇಕಡಾವಾರು ಪ್ರಮಾಣದಲ್ಲಿ ಹೇಳೋದಾದ್ರೆ 2.24% ಕುಸಿದಿದೆ. ನಿಫ್ಟಿ ಕೂಡ ಹೋಳಿ ಹಬ್ಬದ ಮಾರನೇ ದಿನವಾದಂತಹ ಇವತ್ತೇನೆ 2.25% ಕುಸಿದಿದೆ. ನಿಫ್ಟಿ ಕಳೆದ 10 ತಿಂಗಳ ಕನಿಷ್ಠ ಮಟ್ಟವಾದಂತಹ 24,305 ಪಾಯಿಂಟ್ಗೆ ಕುಸಿದಿದೆ. ಇದರಿಂದಾಗಿ ಹೂಡಿಕೆದಾರರು ಇವತ್ತು ಷೇರು ಮಾರುಕಟ್ಟೆನಲ್ಲಿ 8 ಲಕ್ಷ ಕೋಟಿ ರೂಪಾಯಿನಿಂದ 9.3 ಲಕ್ಷ ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನ ಕಳ್ಕೊಂಡಿದ್ದಾರೆ. ಇವರ 9 ಲಕ್ಷ ಕೋಟಿ ರೂಪಾಯಿ ಹಣ ನಷ್ಟ ಆಗಿದೆ. ಮುಖ್ಯವಾಗಿ ಈ ರೀತಿ ಷೇರು ಮಾರುಕಟ್ಟೆ ಕುಸಿಲಿಕ್ಕೆ ಪ್ರಮುಖವಾಗಿ ಕಾರಣ ಅಂತ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಹೂಡಿಕೆದಾರರು ತಮ್ಮ ಷೇರುಗಳನ್ನ ಮಾರಾಟಕ್ಕೆ ಮುಗಿಬಿದ್ದಿದ್ದಾರೆ. ಷೇರು ಮಾರಾಟಕ್ಕೆ ಮುಗಿಬಿದ್ದಿರೋದ್ರಿಂದಾಗಿ ಷೇರುಗಳು ಮೌಲ್ಯ ಕುಸಿತಾ ಇದೆ. ಹೀಗಾಗಿ ಷೇರು ಮಾರುಕಟ್ಟೆ ಕುಸಿತಾ ಇದೆ. ಮುಖ್ಯವಾಗಿ ಜಾಗತಿಕ ಮಟ್ಟದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಸರಪಳಿ ಮೇಲೆ ಒಂದು ಯುದ್ಧದಿಂದಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಜಾಗತಿಕ ಅನಿಶ್ಚಿತತೆಯ ಕಾರಣದಿಂದಾಗಿನೇ ಷೇರು ಮಾರಾಟ ಹೆಚ್ಚಾಗಿದ್ದರಿಂದ ಷೇರು ಮಾರುಕಟ್ಟೆ ಕುಸಿತಾ ಇದೆ. ಕೇವಲ ಭಾರತದ ಷೇರು ಮಾರುಕಟ್ಟೆ ಮಾತ್ರ ಅಲ್ಲದೆ ಜಗತ್ತಿನ ಪ್ರಮುಖ ಷೇರು ಮಾರುಕಟ್ಟೆಗಳಲ್ಲೂ ಕೂಡ ಕುಸಿತ ಆಗ್ತಾ ಇದೆ. ಮುಖ್ಯವಾಗಿ ಜಪಾನ್ನ ಷೇರು ಮಾರುಕಟ್ಟೆ ಆಗ್ಬೋದು ಅಥವಾ ಚೀನಾದ ಷೇರು ಮಾರುಕಟ್ಟೆ ಆಗ್ಬೋದು, ಅದೇ ರೀತಿಯಲ್ಲಿ ಹಾಂಗ್ಕಾಂಗ್ ಷೇರು ಮಾರುಕಟ್ಟೆ ಇವೆಲ್ಲವೂ ಕೂಡ ಕುಸಿದಿವೆ. ದಕ್ಷಿಣ ಕೊರಿಯಾದ ಷೇರು ಮಾರುಕಟ್ಟೆ 10% ಕುಸಿದಿದೆ. ಜಪಾನ್ನ ನಿಕ್ಕಿ 225 ಕೂಡ ಕುಸಿದಿದೆ. ಶಾಂಘೈನ SSC ಕಾಂಪೋಸಿಟ್ ಕೂಡ ಕುಸಿತವನ್ನ ಕಂಡಿದೆ. ಹೀಗಾಗಿ ಒಂದು ಜಾಗತಿಕ ಮಟ್ಟದಲ್ಲಿ ಷೇರು ಮಾರುಕಟ್ಟೆಗಳ ಕುಸಿತ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಮತ್ತು ಭಾರತೀಯ ಷೇರು ಹೂಡಿಕೆದಾರರ ಮೇಲೂ ಕೂಡ ಪ್ರಭಾವವನ್ನು ಬೀರಿ ಭಾರತದ ಷೇರು ಹೂಡಿಕೆದಾರರು ಕೂಡ ತಮ್ಮ ಷೇರುಗಳನ್ನ ಮಾರಾಟಕ್ಕೆ ಮುಗಿಬಿದ್ದಿದ್ರಿಂದ ಷೇರು ಮಾರುಕಟ್ಟೆ ಕುಸಿತಾ ಇದೆ. ಜೊತೆಗೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕೂಡ ಕಳೆದ ಸೋಮವಾರ 3,295 ಕೋಟಿ ರೂಪಾಯಿ ಈಕ್ವಿಟಿಯನ್ನ ಮಾರಾಟ ಮಾಡಿ ತಮ್ಮ ಬಂಡವಾಳವನ್ನು ಹಿಂತೆಗೆದುಕೊಂಡಿದ್ರು. ಈ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಈ ಒಂದು ಕ್ರಮ ಕೂಡ ಭಾರತೀಯ ಹೂಡಿಕೆದಾರರ ಮೇಲೆ ಪ್ರಭಾವವನ್ನು ಬೀರಿದೆ. ಹಾಗಾಗಿ ಭಾರತೀಯ ಹೂಡಿಕೆದಾರರು ಕೂಡ ತಮ್ಮ ಷೇರುಗಳನ್ನು ಮಾರಾಟ ಮಾಡಿ ತಮ್ಮ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಇವತ್ತು ದುರ್ಬಲ ರೂಪಾಯಿ ಕೂಡ ಅಮೆರಿಕದ ಡಾಲರ್ ಎದುರುಗಡೆ ಕುಸಿದಿದೆ. 92 ರೂಪಾಯಿ 18 ಪೈಸೆಗೆ ಡಾಲರ್ ಎದುರುಗಡೆ ರೂಪಾಯಿ ಕುಸಿದಿದೆ. ಒಂದು ಜಾಗತಿಕ ಬಿಕ್ಕಟ್ಟಿನ ಸನ್ನಿವೇಶದಿಂದಾಗಿ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿತವು ಕೂಡ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮವನ್ನು ಬೀರಿ ಷೇರು ಮಾರುಕಟ್ಟೆ ಕುಸಿತಾ ಇದೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.